ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಮೊದಲನೇದಾಗಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿದೆ. ಎಲ್ಲ ಕಡೆ ಆಲ್ರೆಡಿ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಒಂದು ತರಗತಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 260ಕ್ಕೂ ಅಧಿಕ ಒಂದು ESI ಹುದ್ದೆಗಳು. ವಿದ್ಯಾರ್ಥಿಗಳೇ, ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಎಷ್ಟೋ ದಿನದಿಂದ ಏನಾಗಿದ್ವು ಅಂತಂದರೆ ಈ ಹುದ್ದೆಗಳನ್ನ ಭರ್ತಿ ಮಾಡ್ಕೋತೀವಿ ಅಂತ ಇನ್ನೂ ಕೂಡ ಮಾಡ್ಕೊಂಡಿರಲಿಲ್ಲ. ಈಗ ಮಾಡ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ ESI ಹುದ್ದೆಗಳು ಅಂತ ಇಲ್ಲಿ ಆಗಿದ್ದಾವೆ. ಮತ್ತು ಇಲ್ಲಿ 957 ಕಾನ್ಸ್ಟೇಬಲ್ ಹುದ್ದೆಗಳು, ಇವೆರಡೂ ಕೂಡ ಇಲ್ಲಿ ಭರ್ತಿ ಆಗ್ತವೆ. ಓಕೆನಾ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಎರಡೂ ಪರೀಕ್ಷೆಗಳು ಏನಿದ್ದಾವೆ ಯಾರಪ್ಪ ನಡೆಸ್ತಾ ಇದ್ದಾರೆ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಾ ಇದೆ. ತುಂಬ ಇಂಪಾರ್ಟೆಂಟ್ ಇದು. ಯಾಕಪ್ಪ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಯಾಕೆ ನಡೆಸ್ತಾ ಇದೆ? ಇತ್ತೀಚೆಗೆ ಈ ಒಂದು ಇದರ ಒಂದು ಯಾವ ಎಕ್ಸಾಮ್ ಈ ಒಂದು ESI ಏನು ಹುದ್ದೆಗಳಿದ್ದಾವೆ ಇದನ್ನು KPSC ನಡೆಸಬೇಕು ಅಂತ ಇಲ್ಲಿ ಮಾಹಿತಿ ಬಂದಿತ್ತು. ಆದರೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡಿದ್ರು, ಮತ್ತು ಇಲ್ಲಿ ವಿದ್ಯಾರ್ಥಿಗಳ ಸಂಘಟನೆಗಳು ಏನು ಮಾಡಿದ್ವು, ಇದನ್ನು ನಮಗೆ KE ಅವರಿಗೆ ಕೊಡಿ ಅಂತ ನಾವು ಒತ್ತಾಯ ಮಾಡಿರೋ ಕಾರಣದಿಂದಾಗಿ ಈ ಒಂದು ಎಕ್ಸಾಮನ್ನು ಕೂಡ ಈ ಒಂದು ESI ಎಕ್ಸಾಮನ್ನು ಕೂಡ ಏನು ಮಾಡ್ತಿದ್ದಾರೆ ಇವರು ಇವಾಗ KE ಅವರಿಗೆ ಕೊಟ್ಟುಬಿಟ್ಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಏನಪ್ಪ ಮಾಡ್ತಿದ್ದಾರೆ, ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಪರೀಕ್ಷೆಗಳನ್ನು 2026 ನಡೆಸ್ತಾ ಇದ್ದಾರೆ. ಓಕೆನಾ. 2026 ನಡೆಸ್ತಾ ಇದ್ದಾರೆ. ಯಾವ ವಿದ್ಯಾರ್ಥಿಗಳು ಕರೆಕ್ಟಾಗಿ ಓದ್ತೀರಾ ಎಲ್ಲರೂ ಕೂಡ ತಪ್ಪದೆ ಒಂದಲ್ಲ ಒಂದು ಜಾಬ್ನಲ್ಲಿ ಪಕ್ಕಾ ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಳ್ತೀರಾ. ಅದಕ್ಕಾಗಿ ಏನು ಹೇಳ್ತಾ ಇದ್ದೇನೆ ಅಂತ ಅಂದರೆ ಏನೇನು ಈ ಒಂದು ESI ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆಗಳಿದ್ದಾವೆ ಎಲ್ಲವನ್ನು ಕೂಡ ನಾವು ಈಗ ನೋಡ್ಕೊಂಡ್ಬಿಡೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ESI ಹುದ್ದೆಗಳಿಗೆ ಏನಪ್ಪ ದೊಡ್ಡ ಬದಲಾವಣೆಗಳು ಏನಪ್ಪ ಅಂತಂದರೆ ಇಲ್ಲಿ ಮೊದಲನೇದಾಗಿ ನೋಡಿ, PUC ತೇರ್ಗಡೆ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ಬೋದು PUC ಉತ್ತೀರ್ಣತೆಯನ್ನು ನಿಗದಿಪಡಿಸುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಮೊದಲು ಏನಿದ್ವು ಅಂತ ಅಂದರೆ essay ಪೇಪರ್ ಇತ್ತು. ಈಗ ಏನು ಮಾಡಿದ್ದಾರೆ, essay ಪೇಪರನ್ನು ರಿಮೂವ್ ಮಾಡಿದ್ದಾರೆ. ಓನ್ಲಿ ಏನಪ್ಪ ಅಂತ ಅಂದರೆ 100 ಅಂಕದ ಒಂದು ಪ್ರಶ್ನೆ ಇರುತ್ತೆ, GK ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ ಒಂದು GK ಪ್ರಶ್ನೆ ಪತ್ರಿಕೆ ಬರೀ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷೆಯನ್ನು ಬರೆದ್ಬಿಟ್ರೆ ಮುಗೀತು. ಆ ಒಂದು ಅಂಕಗಳ ಆಧಾರದ ಮೇಲೆ ಬರ್ತಕ್ಕಂಥ ಒಂದು ಮೆರಿಟ್ ಆಧಾರದ ಮೇಲೆ ಏನು ಮಾಡ್ತಾರೆ ಇವರು ಫಿಸಿಕಲ್ಗೆ ಕರೀತಾರೆ. ಫಿಸಿಕಲ್ ಆದಮೇಲೆ ಮೆಡಿಕಲ್ ಆದಮೇಲೆ ಡೈರೆಕ್ಟಾಗಿ ಸೆಲೆಕ್ಷನ್ ಪ್ರೊಸೆಸ್ಸನ್ನು ಮುಗಿಸ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಫಿಸಿಕಲ್ ಪ್ರೊಸೆಸ್ ಏನಿದೆ ವಿದ್ಯಾರ್ಥಿಗಳು ಕೇಳ್ಬೋದು, ಈ ಒಂದು ಫಿಸಿಕಲ್ ಮಾಡಬೇಕಾದ್ರೆ ಏನು ದುಡ್ಡು ಕೊಟ್ಟು ಏನಾದರೂ ನಮ್ಮನ್ನು ಸೇರಿಸ್ಕೊಂಡ್ಬಿಡ್ತಾರಾ ಅಂತ ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ. ಏನಪ್ಪ ಮಾಡ್ತಿದ್ದಾರೆ ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಡೆಸ್ತಾರೆ ಈ ಒಂದು ಫಿಸಿಕಲ್ನ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು. ಅದಕ್ಕಾಗಿ ಎಲ್ಲೂ ಕೂಡ ಇಲ್ಲಿ ಲೋಪದೋಷ ಆಗೋದಿಲ್ಲ. ತುಂಬ ಇಂಪಾರ್ಟೆಂಟು ಈ ಒಂದು ನೇಮಕಾತಿ ಬಗ್ಗೆ ನೋಡೋದಾದರೆ. ಮತ್ತು ಇಲ್ಲಿ ಇದಕ್ಕೆ ಏನೇನು ಓದಬೇಕು ಅಂತ ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಇರುತ್ತೆ. ಹಾಗಾಗಿ ಇದರಲ್ಲಿ ಸಾಮಾನ್ಯ ವಿಜ್ಞಾನ ಬರುತ್ತೆ. ಮೊದಲನೇದಾಗಿ ನೋಡಿ ಇಲ್ಲಿ ಸಾಮಾನ್ಯ ಜ್ಞಾನ GK ಬರುತ್ತೆ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಪತ್ರಿಕೆಯನ್ನು 100 ಅಂಕಗಳಿಗೆ ಮಾಡ್ತಾರೆ. 2 ಗಂಟೆಗಳ ಒಂದು ಟೈಮನ್ನು ಕೊಡ್ತಾರೆ. ಅದರಲ್ಲಿ ನಾವು ಪರೀಕ್ಷೆಯನ್ನು ಬರೀಬೇಕು. ಓಕೆನಾ. ಅದಾದ ಬಳಿಕ ದೇಹದಾಢ್ಯ ಪರೀಕ್ಷೆ ಇರುತ್ತೆ, ಮತ್ತು ಇಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಅರ್ಹ ಅಭ್ಯರ್ಥಿಗಳು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಿಂದಿನಂತೆ ಏನು ಮಾಡ್ತಾರೆ ಅಂತ ಅಂದರೆ ಫಿಸಿಕಲನ್ನು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಬಕಾರಿ ಪೇದೆ ಪುರುಷ ಮತ್ತು ಅಬಕಾರಿ ಪೇದೆ ಮಹಿಳೆ ಎಂದು ಪ್ರತ್ಯೇಕ ವೃಂದಗಳು ಇದ್ದು ಎರಡನ್ನೂ ಕೂಡ ಸೇರ್ಪಡೆಗೊಳಿಸಿ ಅಬಕಾರಿ ಪೇದೆ ಎಂದು ಇಲ್ಲಿ ನಿಗದಿ ಮಾಡಿದ್ದಾರೆ. ಇಲ್ಲಿ ಇದರೊಳಗೆ ವುಮೆನ್ನು ಮೆನ್ನು ಪ್ರತ್ಯೇಕ ಇದಾವೆ, ಅಂದರೆ ಡಿಫ್ರೆನ್ಸ್ ಮಾಡ್ತಾರೆ. ಅದೇನು ನಮಗೆ ಬೇಕಾಗಿಲ್ಲ. ಈಗೇನು ಮಾಡ್ಬೇಕು, ನಾವು ಎಷ್ಟಾದರೂ ಪೋಸ್ಟ್ ಬರಲಿ ಏನಾದರೂ ಬರಲಿ. ನೋಡಿ, ಮೊದಲು ಕೊಟ್ಟಿದ್ದಾರೆ ಅಬಕಾರಿ ಉಪನಿರೀಕ್ಷಕರ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳು 2 ಪತ್ರಿಕೆಗಳುಳ್ಳ ಒಂದು ಪ್ರಬಂಧ, essay ಮತ್ತು ಅನುವಾದ ಟ್ರಾನ್ಸ್ಲೇಷನ್ ಪತ್ರಿಕೆ, ಸಾಮಾನ್ಯ ಅಧ್ಯಯನ ಪತ್ರಿಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು. ಅದರ ಬದಲಾಗಿ ಈಗೇನು ಮಾಡಿದರೆ ದೊಡ್ಡ ಬದಲಾವಣೆ ಅಂತ ಅಂದರೆ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪದವಿ ಮಟ್ಟದ ಬಹು ಆಯ್ಕೆ ಆಯ್ಕೆ ಪ್ರಶ್ನೆಗಳುಳ್ಳ ಆಬ್ಜೆಕ್ಟಿವ್ ಪ್ರಶ್ನೆಗಳನ್ನು, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು, ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ ಇವೆಲ್ಲವನ್ನೂ ಕೂಡ ಸೇರಿಸಿ ಒಂದು ಪತ್ರಿಕೆಯನ್ನು ಇದು ಮಾಡ್ತಾರೆ. ಬರೀ 2 ಗಂಟೆ ಪರೀಕ್ಷೆ ಇರುತ್ತೆ. ಓನ್ಲಿ ಸಿಂಗಲ್ ಎಕ್ಸಾಮಲ್ಲಿ ನೀವೇನು ಮಾಡ್ಬೋದು, PSI ಲೆವೆಲ್ ಹುದ್ದೆಗಳನ್ನು ಪಡ್ಕೋಬಹುದು. ESI ಅಂತಕ್ಕಂಥ ಒಂದು ಹುದ್ದೆ ಏನಿದೆ ಅಬಕಾರಿ ಇಲಾಖೆ ಹುದ್ದೆಗಳು, ಅದು PSI ಲೆವೆಲ್ ಹುದ್ದೆ ಇರುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕು, ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಹೋಗಬೇಕು ಅಂತ.
ಹಾಗಾದರೆ ಈ ಒಂದು ಅಬಕಾರಿ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಪಡ್ಕೊಂಡ್ರೆ ವಿತಿನ್ 10 ಡೇಸ್ ಒಳಗೆ ನೋಟಿಫಿಕೇಶನ್ ಆಗುತ್ತೆ. ಓಕೆನಾ, ವಿತಿನ್ 10 ಡೇಸ್ ಒಳಗೆ ನೋಟಿಫಿಕೇಶನ್ ಆಗುತ್ತೆ ಈ ಒಂದು ನೇಮಕಾತಿ ನೋಟಿಫಿಕೇಶನು, ಈ ಒಂದು ಅಬಕಾರಿ ಇಲಾಖೆ ನೋಟಿಫಿಕೇಶನ್. ಹಾಗಾದರೆ ನಾವು ಇದಕ್ಕೆ ಯಾವ ರೀತಿ ಓದಬೇಕು, ಏನನ್ನ ಎಲ್ಲಿ ಸೋರ್ಸ್ ಎಲ್ಲಿರ್ತವೆ ಎಲ್ಲವನ್ನು ಕೂಡ ನೋಡೋದಾದರೆ ವಿದ್ಯಾರ್ಥಿಗಳೇ ನಮಗೆ ಆಲ್ರೆಡಿ ನಮ್ಮ ಒಂದು ತರಗತಿಗಳು ಚಾಲು ಇದ್ದಾವೆ ಮತ್ತು ಇಲ್ಲಿ ನಮ್ಮ ಒಂದು PDF ಬ್ಯಾಚ್ಗಳು ಚಾಲು ಇದ್ದಾವೆ. ನೋಡಿ ವಿದ್ಯಾರ್ಥಿಗಳು, ನೀವು ಸೆಲ್ಫ್ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದೀರಾ, ಸಂಪೂರ್ಣ ಬ್ಯಾಚ್ ಅಂತ ನಾವು ಶುರು ಮಾಡಿದ್ದೇವೆ. ಇದು ಗ್ರಾಮ ಆಡಳಿತ ಅಧಿಕಾರಿಗೆ ಅಂತ ನಾವು ಮಾಡಿದ್ವಿ. ಬಟ್ ಈ ಒಂದು ಗ್ರಾಮ ಆಡಳಿತಗಾರಿ ಬ್ಯಾಚ್ ಏನಿದೆ ಎಲ್ಲ ಎಕ್ಸಾಮ್ಗಳಿಗೆ ನಿಮಗೆ ಯೂಸ್ ಆಗುತ್ತೆ. ESI, PSI, ESI, PSI, PC ಎಲ್ಲ ಒಂದು ಬ್ಯಾಚ್ಗಳೇನಿದ್ದಾವೆ, ಎಲ್ಲ ಒಂದು ಪರೀಕ್ಷೆಗಳಿದ್ದಾವೆ, ಎಲ್ಲವನ್ನು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಇದು ಯೂಸ್ ಆಗುತ್ತೆ. ಹಾಗಾದರೆ ಇಲ್ಲಿ ಬ್ಯಾಚ್ ಪ್ರೈಸು 501 ರೂಪಾಯಿ ಇಟ್ಟಿದ್ದೀರಾ ಸರ್, ನಮಗೆ ಇದರಲ್ಲಿ ಏನೇನು ಸಿಗುತ್ತೆ ಅಂತ ನೀವು ಕೇಳ್ಬೋದು. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೋಡಿ, ನಿಮಗೆ ಇದರಲ್ಲಿ ಏನಪ್ಪ ಸಿಗುತ್ತೆ ಅಂತಂದರೆ ಭಾರತದ ಸಂವಿಧಾನ ಸಿಗುತ್ತೆ, ಒಂದು ಭಾರತದ ಇತಿಹಾಸ ಸಿಗುತ್ತೆ, ಕರ್ನಾಟಕದ ಇತಿಹಾಸ ಸಿಗುತ್ತೆ, ಮತ್ತು ಇಲ್ಲಿ ಸೈನ್ಸ್ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುತ್ತೆ, ಮತ್ತು ಇಲ್ಲಿ ಜಿಯೋಗ್ರಫಿ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುತ್ತೆ. ಮೆಂಟಲ್ ಎಬಿಲಿಟಿ ಒಂದು ಇದರಲ್ಲಿ ಇರೋದಿಲ್ಲ. ಮತ್ತು ಅದರ ಜೊತೆಗೆ ನಾವು ಏನು ಮಾಡ್ತೇವೆ ಅಂತಾರೆ, ಕಳೆದ 6 ರಿಂದ 8 ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ಕೊಡ್ತೇವೆ ಫ್ರೀಯಾಗಿ. ಓಕೆನಾ, ಇದೇ ಬ್ಯಾಚಲ್ಲಿ ನಿಮಗೆ ಕರೆಂಟ್ ಅಫೇರ್ಸನ್ನು ಕೂಡ ನಾವೇನು ಮಾಡ್ತಿದ್ದೇವೆ, ಕವರ್ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕಾಗಿ ನಾವೇನು ಮಾಡಿದ್ದೇವೆ, ಓನ್ಲಿ 501 ರೂಪೀಸ್ಗೆ ಬ್ಯಾಚನ್ನು ಕ್ರಿಯೇಟ್ ಮಾಡಿದ್ದೇವೆ. ಇದನ್ನು ನೀವು ತಗೊಂಡು ನೀವು ಕರೆಕ್ಟಾಗಿ ನಿಮ್ಮ ಒಂದು ಪ್ರಿಪರೇಷನನ್ನು ನಡೆಸ್ಕೊಳ್ತಾ ಹೋಗ್ಬೋದು. ಅದರ ಬಳಿಕ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮಗೆ ಬರೀ ವಿಜ್ಞಾನ ಅಷ್ಟೇ ಬೇಕು ಎಂಬತಕ್ಕಂಥ ವಿದ್ಯಾರ್ಥಿಗಳು, ನೋಡಿ ವಿಜ್ಞಾನ ಮತ್ತು ಸಂಪೂರ್ಣ ವಿಜ್ಞಾನ ಅಷ್ಟೇ ಬೇಕು ಎಂಬತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡಿದ್ವಿ, ಇಲ್ಲಿ 99 ರೂಪಾಯಿಗಳನ್ನು ಮಾತ್ರ ಸೆಂಡ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇಮೇಲ್ ವಿಳಾಸಕ್ಕೆ udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ ಈ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು. ಓಕೆನಾ, ಮತ್ತು ಇಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಈ ಒಂದು ಇಮೇಲ್ ಐ ಡಿಗೆ ಸ್ಕ್ರೀನ್ಶಾಟನ್ನು ಇಮೇಲ್ ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ಟೆಲಿಗ್ರಾಮ್ ಐ ಡಿಯಲ್ಲಿ ನೀವು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ನಮಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾನು ಐಡಿಯನ್ನು ಕೊಟ್ಟಿದ್ದೇನೆ. ಐಡಿ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನನಗೆ ಮೆಸೇಜನ್ನು ಮಾಡ್ಬೋದು. ಓಕೆನಾ, ಇದು ಕೂಡ ತಿಳ್ಕೊಳ್ಳಿ. ನಿಮಗೇನಾದರೂ ಬ್ಯಾಚ್ ಬಗ್ಗೆ ಡೌಟ್ ಇತ್ತು ಅಂತ ಕೂಡ ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು, ನಾವು ನಿಮಗೆ ರಿಪ್ಲೈಯನ್ನು ಮಾಡ್ತೇವೆ. ಮತ್ತು ನಮಗೆ ಬರೀ ಕರೆಂಟ್ ಅಫೇರ್ಸ್ ಬೇಕು ಸರ್, ತುಂಬ ಜನ ಈ ಒಂದು ಕರೆಂಟ್ ಅಫೇರ್ಸ್ನ ವಿದ್ಯಾರ್ಥಿಗಳು ತಗೊಳ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಬರೀ ಕರೆಂಟ್ ಅಫೇರ್ಸ್ ಬೇಕಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಏನಿದ್ದೀರಾ, ಒಂದು ತಿಂಗಳ ಒಂದು ಕರೆಂಟ್ ಅಫೇರ್ಸ್ 20 ರೂಪಾಯಿ ಇಟ್ಟಿದ್ದೇವೆ. ಇದನ್ನು ಜಾಸ್ತಿ ಮಾಡಬೇಕಂತ ಅನ್ಕೊಂಡಿದ್ವಿ, ಬಟ್ ನಮ್ಮ ವಿದ್ಯಾರ್ಥಿಗಳು ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ, ಜಾಸ್ತಿ ಮಾಡಬೇಡಿ ಸರ್, ಇಷ್ಟೇ ಇರಲಿ, ತುಂಬ ಬಡ ವಿದ್ಯಾರ್ಥಿಗಳು ನಾವು ತಗೊಳ್ತಾ ಇದ್ದೇವೆ ಅಂತ ಹೇಳಿದರು, ಅದಕ್ಕಾಗಿ ನಾವು ಜಾಸ್ತಿ ಮಾಡಿಲ್ಲ. ಓಕೆನಾ, ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ ಯಾರ್ಯಾರಿಗೆ ಬೇಕು ಎಲ್ಲರೂ ಕೂಡ 60 ರೂಪಾಯಿಗಳನ್ನು ಸೆಂಡ್ ಮಾಡಿ ನಿಮಗೆ ಈ ಒಂದು ಕಳೆದ 6 ತಿಂಗಳ PDF ಸಿಗುತ್ತೆ. ಬರೀ 100 ರೂಪಾಯಿಯಲ್ಲಿ ನಿಮಗೆ 12 ತಿಂಗಳಕ್ಕೆ PDF ಸಿಗುತ್ತೆ. ಓಕೆನಾ, ಅದಕ್ಕಾಗಿ ಎಲ್ಲರೂ ಕೂಡ ಕರೆಕ್ಟಾಗಿ ನೀವು ಪ್ರಿಪರೇಷನನ್ನು ನಡೆಸಿ ಆದಷ್ಟು ಬೇಗ ಒಂದು ಹುದ್ದೆಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಅಬಕಾರಿ ಇಲಾಖೆ ಮಾಹಿತಿ ನಿಮಗೆ ಯಾವ ರೀತಿ ಅನ್ನಿಸ್ತು, ಮತ್ತು ಇಲ್ಲಿ ನಮ್ಮ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಜಾಯ್ನ್ ಆಗೋದನ್ನು ಮರಿಬೇಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿದ್ದೇನೆ. ಓಕೆನಾ, ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ ಅಂತ.